ಯಾವತ್ತು ನಾರದವಾಡದ ಶರಣ ವೀರೇಶ್ವರ ದಂಪತಿಗಳ ಅಡಿದಾವಣಿಗಳಿಗೆ ಹನಿಮನಿದು ನಮ್ಮ ಗುಡಿಯಾಳ ಗ್ರಾಮದ ಸದ್ಗುರು ಗಂಗಾಧರೇಶ್ವರ ಆದರ್ಶಗಳಿಗೆ ಅವರ ಪಾದಗಳಿಗೆ ಹನಿಮನಿದು ಯಾವತ್ತು ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಗುಡಿಯಾಳ ಗ್ರಾಮದ ಗುರು ಹಿರಿಯರೇ, SPMC ಅಧ್ಯಕ್ಷರೇ, ಪರಮ ಪೂಜ್ಯರೇ, ನಿಮಗೆಲ್ಲರಿಗೂ ಮುದ್ದು ಮಕ್ಕಳ ಶರಣೆಲ್ಲರನ್ನ ನಿಮಗೆಲ್ಲರಿಗೂ ವೇಮನರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಶಾಲೆಯ ಪರವಾಗಿ, ನಮ್ಮ SPMC ಅಧ್ಯಕ್ಷರ ಪರವಾಗಿ, ಊರಿನ ಹಿರಿಯರ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ಇವತ್ತು ಯಾರಿದು ವೇಮನರು? ಈ ವೇಮನ್ ಅಂದ್ರೆ ಯಾರು? ಅವ್ರ ಜಯಂತಿಯನ್ನ ಇವತ್ತು ರವಿವಾರ ಎಲ್ಲಾ ಶಾಲೆಗಳು, ಸರ್ಕಾರಿ ಶಾಲೆಗಳಿದ್ದು ಆಫೀಸ್ಗಳು ಎಲ್ಲ ಸೂಟಿ ಇದ್ರು ಸಹ ಇವತ್ತು ಅವ್ರ ಜಯಂತಿಯನ್ನ ಆಚರಿಸಲಿಕ್ಕೆ ನಾವು ನೀವು ಯಾಕೆ ಕೂಡಿ ಬಂದೇವಿ ಅನ್ನುವಂಥ ಒಂದು ವಿಚಾರವನ್ನ ನಾವು ನೀವು ತಿಳ್ಕೊಳ್ಳೇವಿ. ಈ ಜಯಂತಿ ಅಂತಂದ್ರೆ ಸುಮ್ಮನೆ ಒಂದು ಫೋಟೋ ಇಡೋದು, ಪೂಜೆ ಮಾಡೋದು, ಪಳ ಹಂಚೋದು, ಏನೋ ತಿನ್ನೋದು ಅಥವಾ ಹೋಗೋದು ಅಲ್ಲ. ಈ ಜಯಂತಿ ಉದ್ದೇಶಗಳು ಏನಪ್ಪಾ ಅಂತಂದ್ರ ಇವರು ಇವ್ರದೊಂದು ಸುಮಾರು 500-600 ವರ್ಷ ಇವರ ಒಂದು ಶತಮಾನ 15-16ನೇ ಶತಮಾನದ ಕಾಲದ ಒಬ್ಬರು ಮಹಾನ್ ಪುರುಷರು ಇವರು ತೀರ್ಕೊಂಡು ಅಷ್ಟು ವರ್ಷ ಆದರೂ ಇವತ್ತು ನಾವು ಇವ್ರ ಜಯಂತಿಯನ್ನು ಯಾಕೆ ಮಾಡ್ತೀವಿ ಅನ್ನೋದನ್ನ ನಾವು ನೀವೆಲ್ಲ ತಿಳ್ಕೊಂಡು ನಡೆದ್ಬಿಟ್ರೆ ಅದೇ ಒಂದು ಈ ಜಯಂತಿ ಒಂದು ಸಾರ್ಥಕತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ. ಈ ವೇಮನ್ ಅಂದ್ರೆ ಯಾರಪ್ಪ ಅಂತಂದ್ರೆ ಇವರು ಸಿದ್ದಾಪುರ ಸಮೀಪದ ಕುಮಾರಗಿರಿಯ ವೇಮರೆಡ್ಡಿಯವರ ಮಗ. ಯಾರು ಈ ವೇಮನ? ಹೇಮನ್ನ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಯಜಮಾನ, ಅವರ ಯಜಮಾನರ ತಮ್ಮ ಇವರು ವೇಮನ. ಇವರು ಸಣ್ಣ ಮಗ ಅಂತ ಹೇಳಿ ಬಹಳ ಮುದ್ದಿನಿಂದ ಬೆಳೆಸಿರ್ತಾರ ತಾಯಿ ಮತ್ತು ತಂದೆ. ದೊಡ್ಡ ಗೌಡಿಗೆ ಮಣಿತನ ಇವರು. ಅಂತರೊಳಗ ಈ ಸಣ್ಣ ಅಂತೇಳಿ ಬಹಳ ಮುದ್ದು ಮಾಡಿ ಬೆಳೆಸಿದಾಗ ಇವ್ರು ಏನ್ ಮಾಡ್ತಾರೆ, ಸಣ್ಣ ವಯಸ್ಸೊಳಗ ಅಡ್ಡದಾರಿ ಹಿಡಿದ್ರು. ಇವರು ಮಾಡಲಾರದ ಚಟ ಇಲ್ಲ ಅಂತ ಹೇಳ್ಬೋದು. ಇವ್ರು ಮಾಡಲಾರ್ದ್ರಿಂದ ಚಟ ಇಲ್ಲ ಅಂತ ಹೇಳ್ತೀವಿ. ಹಂಗ ಚಟ ಮಾಡೋದು ನಾವು ಪೂಜೆ ಮಾಡ್ಬೇಕ ನೋಡ. ಅಂದ್ರ ಚಟ ಮಾಡೋದು ದೊಡ್ಡದಲ್ಲ, ಚಟ ಮಾಡೋದು ತಪ್ಪಲ್ಲ. ಆ ಚಟ ಮಾಡಿದ ಮ್ಯಾಗ ಅವ್ರ ಮುಂದೆ ಏನೇನಾಗಿ ಅವ್ರು ಹೆಂಗ ಮಹಾನ್ ಪುರುಷರಾದ್ರು ಅನ್ನೋದನ್ನ ತಿಳ್ಕೊಳ್ಳೋದು ನಮ್ಮ ನಿಮ್ಮ ಈ ಜಯಂತಿ ಉದ್ದೇಶ. ಈ ವೇಮನ್ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ಇಸ್ಪೇಟ್ ಆಡೋದಿರ್ಬೋದು, ದಾರು ಕುಡಿದಿರ್ಬೋದು, ಸಿಗರೇಟ್ ಇರ್ಬೋದು, ಮದ್ಯ ವ್ಯಸನ ಇರಬಹುದು, ಅಷ್ಟೇ ಅಲ್ಲ ವೇಶ್ಯಾವಾಟಿಕೆ ಇರ್ಬೋದು. ಇವರಿಗೆ ಒಬ್ಬ ವೇಶ್ಯ ಸಹವಾಸ ಬೇರೆ ಇರ್ತದೆ. ಇವ್ರು ನೋಡಿದ ಸಾಕ ಮನೆಯಾಗ ಎಲ್ಲಾರು ಒಟ್ಟ ಯಾರು ಸೇರ್ತಿರೋದಿಲ್ಲ. ಯಾ ಅಣ್ಣ, ಯಾ ಬಾಡ್ರಿ, ಯಾ ತಾಯಿ ತಂದೆ ಎಷ್ಟು ತಿಳಿಸ್ತಾರ, ಮಗನ ಹಿಂಗ್ ಮಾಡಬಾಡ್ಪ, ಮಗನ ಹಿಂಗ್ ಮಾಡಬಾಡ್ಪ ಅಂತ ಹೇಳಿದ್ರು ಸಹ ಅವರು ನಾವು ಅಂತಿರ್ತಾರ, ಮತ್ ಹೊಳ್ಳಿ ಅದನ್ನೇ ಮಾಡ್ತಾರ. ಅವಾಗ ಮನ್ಯಾಗ ಇವ್ರ ಅಂತಂದ್ರೆ ಯಾರು ಸೇರ್ಲಾರ್ದಾಗ ಆಗ್ಬಿಡ್ತಾರ. ಅದಕ್ಕೆ ಸಂಬಂಧಿಕರು ಬೇಕು ಅಂತಂದ್ರ ಸಂಬಂಧಿಕರ ಮಾತನ್ನು ನಾವು ಕೇಳ್ಬೇಕು. ಅಂದ್ರೆ ಸಂಬಂಧಿಕರು ನಮ್ಗೆ ಏನ್ ಮಾಡ್ತಾರ, ಬರ್ತಾರ, ಹೇಳ್ತಾರ, ಕೇಳ್ತಾರ. ಆದ್ರೆ ಇವರು ಸಂಬಂಧಿಕರ ಮಾತನ್ನೇ ಕೇಳದೆ ಇದ್ದಾಗ ಸ್ವತಃ ಸಂಬಂಧಿಕರೆಲ್ಲ ಇವರು ದೂರ ಇಟ್ಟಾಗ ಆದ್ರೂ ಇವರು ಅದೇ ಒಂದು ಜಗದಲ್ಲಿ ಇದ್ದಿದ್ದು ಹೋಗ್ತಿರ್ತಾರ. ಅವಾಗ ಆ ಮನೆಗೆ ಒಂದು ದೇವತೆಯಾಗಿ ಯಾರು ಬರ್ತಾರಂದ್ರ ನಮಗೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ವಿಚಾರ. ಅಂತ ಒಂದು ಮನೆತನಕ್ಕ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಸೊಸೆಯಾಗಿ ಬಂದಾಗ ಮೈದೂರನ ಈ ಸ್ಥಿತಿಯನ್ನು ನೋಡಿ ವಿಚಾರ ಮಾಡ್ರಿ. ವೈನಿ ಅಂತಂದ್ರ 2ನೇ ತಾಯಿ, ಅತ್ತಿಗೆ ಅಂತಂದ್ರ 2ನೇ ತಾಯಿ. ಅದರ ಸಾಬೀತು ಮಾಡಿದವರು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಆ ತಾಯಿ ಒಂದು ಜೋರಾದ ಚಪ್ಪಾಳೆ. ಇವತ್ತ ಮನಿ ಮಕ್ಕಳ ಸಾಕ, ಯಾರ ಸೊಸಿ ಬಂದ್ರ ಸಾಕ ಮನೆಯಾಗ 2 ಪಾಲ್ 3 ಪಾಲ್ ಆಗ್ಲೇಬೇಕು. ನಾ ಈ ಮನೆಯಾಗ ಬರಕ್ ಹೋಲ್ಯ, ನಾ ಅತ್ತಿ ನೋಡಕ್ ಹೋಲ್ಯ, ಸಸಿ ನೋಡಕ್ ಹೋಲ್ಯ ಅನ್ನುವಂತ ಕಾಲದಾಗ ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಇಂಥ ಉಪಾಧಿಪಿ ಉಡಾಳ ಮೈದರಿದ್ರು ಸಹ ಅವನನ್ನು ಮಗನಾಗಿ ತಗೊಂಡು, ಅವನನ್ನು ಮಗನಾಗಿ ಕಂಡು, ಅವನನ್ನು ತಿದ್ದಬೇಕು, ಅವನನ್ನು ಸಮಾಜಕ್ಕೆ ನಮ್ಮ ಮನೆದ ಹೆಸರು ಉಳಿಸ್ಬೇಕು ಅನ್ನುವಂಥ ತಾಯಿ ಹೃದಯ ಎಷ್ಟು ದೊಡ್ಡದಿರ್ಬೋದು. ಆದ್ರೆ ಇವತ್ತಿನ ಕಾಲ ನೋಡ್ತೇವೆ ನಾನು ನೀವು ಬೇರೆ ಆಗೋಣ್ರಿ ಅಂತೇಳಿ ಎಷ್ಟೋ ಮಂದಿ ಅಲ್ಲಿ ಸಿಟಿ ಒಳಗೆ ಲೈಫ್ ಒಳಗ ಇರುವುದನ್ನ ನಾವು ನೋಡ್ತೀವಿ. ಆದ್ರೆ ಅವ್ರು ಹಂಗೆ ಮಾಡಿಲ್ಲ. ಅವ್ರು ಎಷ್ಟು ತೀರ್ಸ್ಯಾತಾರ, ಆದ್ರೂ ಅವನನ್ನ ಯಾರು ಬಿಟ್ಟರು ಆ ತಾಯಿ ಬಿಡಲ್ಲ. ಹಿಂಗ ಒಂದ್ ಸ್ವಲ್ಪ
ಸತಿ ಅವ್ರ ವೇಷ ಹತ್ರ ಹೋದಾಗ ಆ ವೇಷ ಏನ್ ಮಾಡ್ತಾರ ಅಂತಂದ್ರ ನಿಮ್ಮ ವೈನಿಯ ನಿಮ್ಮ ಅತ್ತಿಗೆಯ ಮೂಗನಕ್ಕೆ ತಂದು ಕೊಡು ಅಂತೇಳಿ ಬೇಡಿಕೆ ಇಡ್ತಾರ. ಅವಾಗ ಇವರು ಏನ್ ಮಾಡ್ಬೇಕು ಅಂತ ತಿಳಿಲಾರ್ದ ಮಣಿ ಕಟ್ಟಿಗೆ ಬಂದ ಒಂದಿನ ಉಪವಾಸ ಕುಂದಿರ್ತಾರ, 2 ದಿನ ಉಪವಾಸ ಕುಂದಿರ್ತಾರ. ಉಣ್ಣಯಪ್ಪ ಅಂತ ಏನಿಲ್ಲ ಎಷ್ಟು ಉಣಿಸ್ಬೇಕಂತಂದ್ರು ಅವ್ನು ಉಣ್ಣಲ್ಲ. ಕೊನೆಗೆ ಯಾಕಯ್ಯಪ್ಪ ಏನಾಗೈತಿ ಅಂತೇಳಿ ಏಮಡಿ ಮಲ್ಲಪ್ಪ ತಾಯಿ ಆ ವೇಮನನ್ನ ಕೇಳುವಾಗ, ಅತ್ತಿಗೆ ನಿನಗೆ ಹೆಂಗ್ ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ನನ್ನ ಗೆಳತಿ ನಿನ್ನ ಮೂಗನತ್ತನ ಬಂಗಾರದ ಮೂಗನತ್ತನ ಕೇಳಕತ್ತಾಳ ಅಂದಾಗ ಬೇರೆ ಯಾರಾದ್ರ ಕಪಾಳಿ ಬಿಡಕ್ ಕಳಿಸ್ಬೇಕು. ಆ ತಾಯಿ ಬಂಗಾರದ ಮೇಲೆ ಆಸೆ ಅಪೇಕ್ಷೆ ಇರಲಿಲ್ಲ. ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ದೊಡ್ಡದು. ಯಾರು ಕೊಡ್ತಾರ, ಏನು ಕೊಡೋದು, ರೊಕ್ಕ ಕೊಡೋದು, ರೂಪಾಯಿ ಕೊಡೋದು, ಬಂಗಾರ ಕೊಡೋದು ಯಾರು ಕೊಡ್ತಾರ, ಅದು ಮೂಗನದ ಕೊಡೋದು ಯಾರು ಕೊಡ್ತಾರ? ಅದು ಏನ ಅವರಪ್ಪ ಆ ತಾಯಿಗೆ ನೆನಪಿನ ಕಾಣಿಕೆ ಕೊಟ್ಟಂತ ಒಂದು ಮೂಲ. ಅಂಥದನ್ನ ಆಯ್ತು ಮಗ ಅಂದ್ರ ಮೈದ್ರ ಮಗ ಅಂತೇಳಿ ಆ ತಾಯಿ ಅವ್ರಿಗೆ ಕೊಡ್ತಾರ. ಕೊಡುವಾಗ ಒಂದು ಕಂಡೀಷನ್, ಆಯ್ತಪ್ಪ ಇದನ್ನ ನೀನು ಕೊಡ್ತೇನೆ, ಆದ್ರೆ ಇದನ್ನ ನೀನು ತಗೊಂಡು ಹೋಗಿ ನೀನು ಏನ್ ಗೆಳತಿ ಕೊಡಬೇಕಂತ ಮಾಡಿಯಲ್ಲ, ಆ ಕೊಡುವಾಗ ನೀನು ಮಂಚದ ಮೇಲೆ ಕೂತಿರಬೇಕು. ನೀನು ಮಂಚದ ಮೇಲೆ ಕುಳಿತಿರಬೇಕು. ಆಡಿನ ಗೆಳತಿ ಆಗಿ ಬೆತ್ತಲೆಯಾಗಿ ಮೈ ಮೇಲೆ ಒಂದು ಅರಿವಿ ಇಲ್ಲಾರ್ದ ಆಕೆ 3 ಸುತ್ತ ಮಂಚನ್ನ ಸುತ್ತಬೇಕು. ಅದನ್ನ ನೀ ಕಣ್ಣಾರೆ ನೋಡ್ತಿರ್ಬೇಕು. ಆಮೇಲೆ ಆ ಹೆಣ್ಮಗಳ ಆ ಮೂಗನತ್ತನ್ನ ನಿನ್ ಕಡೆ ಇಸ್ಕೊಳ್ಳುವಾಗ 2 ಕಾಲ್ ಕೆಳಗ ಕೈ ಮಾಡಿ ಇಸ್ಕೋಬೇಕು. ನೀ ಅದನ್ನ ಕೊಡಬೇಕು, ಕಣ್ಣಾರೆ ನೋಡ್ಬೇಕು ಅನ್ನುವಂತ ಕಂಡೀಷನ್ ಅನ್ನ ಆ ತಾಯಿ ಏನ್ ಹೇಳ್ರಿ ಮಲ್ಲಪ್ಪ ತಾಯಿ ಹಾಕಿರುವಾಗ ಅವ ಆಯ್ತು ಅಂತ ಹೇಳಿ ಮೊದಲಕ್ಕೆ ಕೇಳ್ಕೊಂಬ ಅಂತ ಹೇಳ್ತಾನ. ತಾಯಿ ಕೇಳ್ತ ಮೊದಲಕ್ಕೆ ಕೇಳ್ಕೊಂಬ. ಆಕೇನ್ರಿ ಬಿಡ್ನಾಡಿ ಹೆಂಗ್ಸ ಆಕೆ ಮಾಡ್ತಾ ಆಯ್ತು ಪುಕ್ಕಟ್ಟು ಬಂಗಾರ ಸಿಗುತ್ತಂತಂದ್ರ ಇವತ್ತು ಲಂಚ್ಗಟ್ಟು ಹೆಣ್ಮಕ್ಳು ಜಗ್ಗಿದ ಸ್ವಾರ್ಥಕ್ಕೋಸ್ಕರವಾಗಿ ರೊಕ್ಕ ರೂಪಾಯಿ ಇವತ್ತು ಎಲ್ಲೆಲ್ಲೇ ಅಡ್ಡಾಡ್ತಾರ, ಹರಿಗಾಡ್ತಾರ, ತಿರುಗಾಡ್ತಾರ, ಮತ್ತೊಳ್ಳಿ ಏನ್ ಶೋಕಿ ಮಾಡ್ತಾರ ಅನ್ನೋದು ಇವತ್ತು ನಾವು ನೀವು ದಿನನಿತ್ಯ ಪೇಪರ್ ಮ್ಯಾಗ ನೋಡ್ತೀವಿ. ಹೌದು. ಹಂಗಿರುವಾಗ ಆ ತಾಯಿ ಆ ಕಂಡೀಷನ್ ಹಾಕಿದಾಗ ಆ ಬಿಡ್ಡಾಣಿ ಹೆಂಗ್ ಸೇರ್ ಮಾಡ್ತಾ ಆಯ್ತು ತಕ್ಕ ಅಂತ ಕುಣಿತಾಳ. ಆಯ್ತು ತೊಂಬ ಹೆಂಗ್ ಗೆದ್ದೆ ಅಂತ ಅವಾಗ ಇವು ಒಯ್ದು ಆ ಬಿಡ್ಡಾಣಿ ಹೆಂಗಸ ಕೈಯ ಕೊಟ್ಟಾಗ ಅವಳು 3 ಕೊಡೋಕ್ಕಿಂತ ಮೊದಲ 3 ಸುತ್ತ ಮಂಚವನ್ನ ಸುತ್ತೊಡಿತಾಳ. ಅದು ನೀವು ನೋಡ್ಕೊಂತ ಕೂಡ್ತಾಳ. ಆಮೇಲೆ ಬಾಗಿ ಏನಪ್ಪಾ ಅಂತಂದ್ರ 2 ಕಾಲ್ ಕೆಳಗೆ ಬಾಗಿ ಆ ಮೂಲ ಸುತ್ತುಕೊಳ್ಳುವಾಗ ಅದೆಲ್ಲ ನೋಡಿ ಛೇ ಇದು ಏನಿದೆ ಎಂತ ಶರೀರ ಇದು, ಇದಕ್ಕೋಸ್ಕರ ನಾ ಆಸೆ ಪಟ್ಟು ಏನಪ್ಪಾ ಅಂದ್ರ ತಾಯಿಯ ಗರ್ಭದಿ ನೋಡಿ, ತಾಯಿಯ ಗರ್ಭದಿ ತಾ ಬರುವ ಸಮಯದಿ ಮೊದಲು ವಸ್ತ್ರವಿಲ್ಲ, ತುದಿಗುಮಿಲ್ಲ, ನಡುವೆ ಬಟ್ಟೆ ಇಡುವುದೇಕೆಂದು ತಿಳಿಯಿರಿ, ವಿಶ್ವತೋಭಿರಾಮ ಕೇಳುವೇಮ ಅಂತೇಳಿ ಅವ್ರ ಆಮೆ ವಚನ ಬರೀತಾರೆ. ಆದ್ರೆ ಅದನ್ನ ನೋಡಿ ಅವ್ರಿಗೆ ಕೆಟ್ಟ ಅನಿಸಿ ಮನಸ್ಸು ಬದಲಾಗಿಬಿಡ್ತಾರೆ. ಅವತ್ತೇ ಅವ್ರು ಏನ್ ಮಾಡ್ತಾರಪ್ಪ ಅಂದಿದೆ ಜಗತ್ತು ಬೇಡ ಅಂತ ಹೇಳಿ, ಈ ಸಂಸಾರ ಜಂಜಾಟ ಬೇಡ, ನಾನು ಮದುವೆನೇ ಬೇಡ ಅಂತ ಹೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೋಗಿ ಏನ್ ಭೇಟಿ ಬಂದಂತ ಈ ನಮಸ್ಕಾರ ಮಾಡಿ ಅವ್ರೇನ್ ಮಾಡ್ತಾರ ಮುಂದೆ ಹೋಗ್ತಾರ. ಅಲ್ಲಿ ಅವ್ರು ಇಡೀ ಅವರು ಆಂಧ್ರ ಪ್ರದೇಶದೊಳಗ ಈಗ ಹೆಂಗ ನಮ್ಮ ಸರ್ವಜ್ಞ ಹೆಂಗ ನಮ್ಮ ಕರ್ನಾಟಕದೊಳಗ ಹಂಗ ಆಂಧ್ರ ಪ್ರದೇಶದೊಳಗೆ ಈ ವೇಮನ್ರು ಇವ್ರ ಸಂಚಾರ ಮಾಡ್ತಾರ. ಸಂಚಾರ ಮಾಡುವಾಗ ನಮ್ಮ ಜೀವನ ಬೇಡ ಅಂತ ಉಪವಾಸ ಒಂದು ಗಿಡದ ಕೆಳಗೆ ಬಿದ್ದು ಸಾಯ್ಬೇಕಂತ ಹೇಳಿ ಇವ್ರು ನಿರ್ಧಾರ ಮಾಡಿದಾಗ ಅಲ್ಲಿ ಒಬ್ಬ ಗುರು ಆಗಿ ಬರ್ತಾರ. ಅವ್ರ ಹೆಸರ ಅಭಿತೋಮಿರಾಮ. ನೋಡಿ ಇವತ್ತ ಜಗತ್ತಿನೊಳಗೆ ಗುರುವಿನ ಸ್ಥಾನ ಎಷ್ಟು ದೊಡ್ಡದು ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕು. ಅವರೇನೇನು ಸಾಲಿ ಕಲಿಸು ಮಾಸ್ತಾರಲ್ಲ, ಆದ್ರ ಇವತ್ತು ಹೆಂಗಿರಿ ನೀವು ಹಿರಿಯರಿದ್ರಲ್ಲ ಇಂಥವ್ ಹಿರಿಯರು ಅವ್ರು ಏನ್ ಮಾಡಿದ್ರು, ಈ ಮನುಷ್ಯನ ನೀವು ನೋಡಿ ಅದೇ ಅವ್ರೇನ ಅವ್ರ ಸಮಾಜದವ್ರಲ್ಲ, ಆದ್ರೂ ಸಹ ಈ ಮನುಷ್ಯ ಹಿಂಗ್ ಕುಂತಾರ ಅಂತಂದ್ರ ಅವನನ್ನ ಯಾಕಪ್ಪ ಅಂತ ಹೇಳಿ ಅವ್ನ ಕರೆದ ಅವ್ನ ಬುದ್ಧಿ ಹೇಳಿ ತಿಳ್ಸಿ ಹೇಳಿ ಅವ್ನ ತಮ್ಮನೆ ಇಟ್ಕೊಂಡು ಅವ್ನ ಊಟ ಹಾಕಿ ಅವ್ನಿಗೆಲ್ಲಾ ಸಂಸ್ಕಾರ ವಿದ್ಯಾದಾನ ಎಲ್ಲ ಕೊಟ್ಟಾಗ ಅವಂಗ ಜ್ಞಾನೋದಯ ಆಗ್ತದ. ಜ್ಞಾನೋದಯ ಆದ್ಮ್ಯಾಗ ವೇಮನರು ಏನಪ್ಪಾ ಅಂತಂದ್ರೆ ಅನೇಕ ವಚನಗಳನ್ನ ಬರಲಿಕ್ಕೆ ಶುರು ಮಾಡ್ತಾರ. ಅವ್ರ ಮೈ ಮೇಲೆ ಬಟ್ಟೆ ತೊಡುವುದನ್ನೇ ಬಿಟ್ಟು ಬಿಡ್ತಾರ. ಅವರು ಸಹ ಬಟ್ಟೆನ ಬೇಡ, ಯಾಕಂದ್ರ ಇದು ಅಲಂಕಾರ ಬೇಡ,
ನಾವು ಹೊರಗ ಮೇಕಪ್ ಮಾಡ್ಕೊಂಡು ಅಂತದ್ದು ಇಂಥದೆಲ್ಲ ಕಟಿಂಗ್ ಗಿಟಿಂಗ್ ಎಲ್ಲ ಆಮೇಲೆ ಮೇಕಪ್ ಮಾಡ್ಕೊಂಡು ಹೊರಗಿನ ಜಗತ್ತು ಚಂದ ಮಾಡೋದು ಬೇಡ, ನನ್ನ ಒಳಗಿನ ಆತ್ಮ ಸೌಂದರ್ಯವನ್ನ ನಾ ಚಂದ ಮಾಡ್ಕೋತೀನಿ ಅಂತೇಳಿ ನಡೆದಂತ ಮಹಾನ್ ವ್ಯಕ್ತಿ ಯಾರಂತಂದ್ರ ವೇಮನರು. ಅದಕ್ಕೆ ಅವ್ರು ಹೇಳ್ತಾರ, ತಾಯಿಯ ಗರ್ಭದಿ ತಾ ಬರುವ ಸಮಯದಿ ಮೊದಲು ವಸ್ತ್ರವಿಲ್ಲ ತುದಿಗುಮಿಲ್ಲ, ನಡುವೆ ಬಟ್ಟೆ ಇಡುವುದೇಕೆಂದು ತಿಳಿಯಿರಿ ವಿಶ್ವತೋಭಿರಾಮ ಕೇಳುವೇಮ. ನೋಡ್ರಿ, ಅವರು ಹೆಂಗ ಬಸವಣ್ಣನವರು ಕೂಡಲ ಸಂಗಮ ದೇವ ಅನ್ನುವಂತ ವಚನವನ್ನ ಅಂಕಿತವಾಗಿ ಇಟ್ಕೊಂಡು, ಅದೇ ರೀತಿ ಯಾಕಂದ್ರ ಅವ್ರ ಗುರು ಕೂಡಲ ಸಂಗಮನಾಥ. ಬಸವಣ್ಣವ್ರು ಕಲ್ತಿದ್ದು ಕೂಡಲ ಸಂಗಮದಾಗ ಸಂಗಮ ಅನ್ನುವಂತ ಒಬ್ಬ ಸಂಗಮೇಶ್ವರ ಅನ್ನುವಂತ ಒಬ್ಬ ಗುರುವಿನ ಹತ್ರ ಅವ್ರು ಕಲ್ತರು. ಅದಕ್ಕೆ ಅವರು ಕೂಡಲ ಸಂಗಮ ದೇವ ಅಂತ ಇಟ್ಕೊಂಡ್ರು. ಅದೇ ರೀತಿ ವೇಮನರು ಸಹ ತಾಯಿ ಹೆಸರು ಯಾವ್ದು ಇದು ಇಟ್ಕೊಳ್ಳಿಲ್ಲ. ಅವ್ರು ಏನ್ ಮಾಡಿದ್ರಪ್ಪ ಅಂತ ತಮ್ಮ ತಂದೆ ಅವರಪ್ಪ ವೇಮನ ಅವರ ಹೆಸರನ್ನ ಕಲಿಸಿದ. ಅವ್ರಿಗಿಂತ ಮೊದಲು ತಮ್ಮ ಗುರುವಿನ ಹೆಸರನ್ನ ಅವರು ಕರೆದ್ರು ವಿಶ್ವತೋಭಿರಾಮ ಕೇಳುವೇಮ. ಇದು ಇವರ ಅಂಕಿತ ನಾಮ. ಅದಕ್ಕ ಇವ್ರು ಇನ್ನೂ ಒಂದು ಹೇಳ್ತಾರ, ಜಗತ್ತಿನ ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಲಿ ಅಂತ ಹೇಳ್ತಾರ. ಹೆಂಗ ಬಸವಣ್ಣನವರು ದಯೆ ಧರ್ಮದ ಮೂಲವಯ್ಯ, ದಯವಿರಲಿ ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತೇಳಿ ಹೆಂಗ್ ಹೇಳಿದ್ರು, ಅದೇ ರೀತಿ ನಮ್ಮ ವೇಮನ್ ಹೇಳ್ತಾರ, ಕಲ್ಲು ಕಲ್ಲೇ ಸಾಕ್ಷಿ, ಕಲ್ಲು ಕಲ್ಲೇ ಒಂದು ವೃಕ್ಷ ವೃಕ್ಷವೇ, ಒಂದು ಕಲ್ಲು ಕಲ್ಲೇ, ಒಂದು ಪ್ರಾಣಿಯೇ, ಒಬ್ಬ ಮಾನವನೇ, ಶಿವನು ಮಾತ್ರನೇ ಶಿವನು. ಅಂದ್ರ ಉಳಿದ ಏನು ಮೂರ್ತಿ ಪೂಜೆ ಆ ಪೂಜೆ ಈ ಪೂಜೆಯನ್ನ ಅವರು ಮಾಡಲಿಲ್ಲ. ಅವರು ಕಲ್ಲ ಅಂದ್ರೆ ಅವರು ಒಂದ್ ಗಿಡನ ನಾವು ಗಿಡ ದೇವ್ರಂತ ಅನ್ನೋದು ಬೇಡ, ಕಲ್ಲನ್ನು ದೇವ್ರಂತ ಮಾಡೋದು ಬೇಡ, ನಾವೊಂದು ಯಾವ್ದೋ ಪ್ರಾಣಿಯನ್ನ ದೇವ್ರಂತ ಮಾಡೋದು ಬೇಡ. ಆ ಪರಮಾತ್ಮ ಶಿವ, ಆ ಶಿವನೇ ಸಾಕು. ಅದಕ್ಕ ಶಿವನು ಮಾತ್ರನೇ ಶಿವನು, ನಮ್ಮಲ್ಲಿರುವ ಶಿವನನ್ನು ನೋಡ್ರಿ. ಬಸವಣ್ಣನವರು 12ನೇ ಶತಮಾನದಾಗ ಏನ್ ಹೇಳಿದ್ರು, ಅದನ್ನೇ ನಮ್ಮ ವೇಮನರು 15-16ನೇ ಶತಮಾನದಾಗ ಹೇಳಿದ್ರು. ಅವ್ರು ಹೇಳಿದ್ರು, ನಮ್ಮಲ್ಲಿರುವ ಶಿವನನ್ನು, ನಮ್ಮಲ್ಲಿರುವಂತಹ ಶಿವನನ್ನು ನಾವೇಕೆ ಗುರುತಿಸಲಾಗುತ್ತಿಲ್ಲ, ವಿಶ್ವತೋಭಿರಾಮ ಹೇಳುವೇಮ. ನೋಡಿ ಎಂತ ವಚನ, ಎಂತ ಮಾತು. ಅವ್ರ ಬಗ್ಗೆ ಹೇಳ್ಕೊತ ಕುಂತ್ರ ಇನ್ನೂ ಹೇಳ್ತಾನೆ ಇರ್ಬೇಕನ್ಸ. ಅವ್ರ ಬಗ್ಗೆ ಓದ್ಬೇಕು. ಇವತ್ತ ಜಯಂತಿ ನಾವ್ ಹಿಂಗ್ ಮಾಡ್ಬೇಕಂತಂದ್ರ ಪ್ರತಿ ಸರ್ತಿ ನಾ ಇವತ್ತು 1 ತಾಸು ಇದೆ, 10 ನಿಮಿಷ ಮಾತಾಡ್ತೀನಿ ಅಂತಂದ್ರೆ ನಾ 2 ತಾಸು ಕುಂತ ನಾ ರೆಡಿ ಆಗಿ ಬರ್ಬೇಕು. ಹಂಗೆ ಸುಮ್ಮನೆ ಮಾತಾಡೋದು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಏನಾದ್ರು, ಯಾಕಂದ್ರೆ ಅದು ಯೂಟ್ಯೂಬ್ನಾಗ ಹೋಗ್ತದ, ಏನು ಸರ್ ಹಿಂಗ್ ತಪ್ಪು ಮಾತಾಡೋದು ಅಂತಂದ್ರೆ ಅದನ್ನ ಒಂದು ಘನತೆಗೆ ಗೌರವ ಖುಷಿ ಬರ್ತದೆ. ಅದಕ್ಕೆ ನಾವು ಮೊದಲ ರೆಡಿಯಾಗಿ ಎಲ್ಲ ಮಾಡ್ಬೇಕಾಗ್ತದೆ. ಅದಕ್ಕೆ ಅಂಥದನ್ನು ನಾವು ಸುಮ್ಮನೆ ಅಲ್ಲ, ನಾವು ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಕ್ಕೆ ನೀವೆಲ್ಲರೂ ಕೂಡಿ ಬಂದಿರಿ. ಅದಕ್ಕೆ ನಮ್ಮ ಅಧ್ಯಕ್ಷರ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮ ಜೀವನದಾಗ ನಾವು ಎಷ್ಟು ಕೆಟ್ಟವ್ರಿಗೆ ಕೆಟ್ಟ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾವಾಗ ಬುದ್ಧಿ ಬಂದ ಮ್ಯಾಗ ತಿಳ್ಕೋಬೇಕು. ಒಬ್ಬ ಮನುಷ್ಯ ಸುಧಾರಣೆ ಆಗ್ಬೇಕಂತಂದ್ರೆ ಫಸ್ಟ್ ನೀಸ್ ಮೂಡಿದ್ಮ್ಯಾಗ, ಆಮ್ಯಾಗ ಮದುವೆ ಆದ್ಮ್ಯಾಗ, ಆಮ್ಯಾಗ ಮಕ್ಕಳಾಗ, ಈ 3-4 ಹಂತದ ಅವಾಗೆ ಆಮ್ಯಾಗ ಸುಧಾರಿಸ್ತೇನೆ ಅಂತಂದ್ರೆ ಮತ್ತೊಮ್ಮೆ ಹಾಸಿಗೆ ಹಿಡಿದಾಗ ಇಷ್ಟೇ, ಅವಾಗ ತಿಳ್ಕೋಬೇಕು. ಅದಕ್ಕೆ ನಾವು ದೇವರು ಕೊಟ್ಟಂತ ಮಕ್ಕಳು, ದೇವರ ಒಂದು ಹೂ ಹಣ್ಣು ಕಾಯಿಗಳು. ನಾವು ಎಲ್ಲಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಯಾವ್ದನ್ನ ಹೋಗಿ ದೇವ್ರ ಜಗ್ಲಿ ಮ್ಯಾಗ ಇಟ್ರ ದೇವ್ರು ಸ್ವೀಕಾರ ಮಾಡ್ತಾರ. ಈ ದೇವ್ರ ಹೂ ಏರಿಸ್ಬೇಕಂದ್ರೆ ನಾವು ಮಡಿಲೇ ಜಳಕ ಮಾಡಿ ಹೂ ಬಂದು ಏರಿಸ್ತೇವೆ. ಈಗ ಮನೆಯೊಳಗೆ ನಾವು ನೋಡ್ತೇವೆ, ಯಾವ್ದು ಇದೇ ಹೋಗಿ ಕುಡಿಗೆ ಹೋಗಿ ಬರೋದು ನಾವು ನೋಡಿದ್ವಿ. ಇಲ್ಲಿರುವಂತ ಎಲ್ಲರೂ ಅಂತೆ ಒಂದು ಒಳ್ಳೆ ಸಂಸ್ಕಾರ. ಬಿಳಿಯಾಳ ಗ್ರಾಮ ಅಂತಂದ್ರೆ ಒಳ್ಳೆ ಸಂಸ್ಕಾರದ ಜನ. ಇದು ಹಾಳ ಗುಡಿ ಅನ್ನ ಇವತ್ತು ಗುಡಿ ಒಂದು ಒಳ್ಳೆಯ ಅಂದ್ರೆ ಶಾಲೆ, ಗುರುವಿನ ಹೆಸರಲ್ಲೇ ಒಂದು ಮಠ ಕಟ್ತೀವಿ. ವಿಚಾರ ಇಂಥ ಒಂದು ಊರಿನಲ್ಲಿ ನಾವು ಓದಿರುವಂಥದ್ದು ನಮ್ಮ ಸೌಭಾಗ್ಯ. ಅದನ್ನು ಬರೀ ಮಾತಿನಲ್ಲ, ಅದು ಪ್ರೀತಿಯಲ್ಲಿ, ಅದು ಕೃತ್ಯದಲ್ಲಿ ನಾವು ತೋರಿಸೋಣ. ಅದಕ್ಕೆ ನಿಮಗೆಲ್ಲರಿಗೂ ಆ ವೇಮನರ ಒಂದು ಆಶೀರ್ವಾದ, ವೇಮನರು ಯಾವ ರೀತಿಯಾಗಿ ಎಲ್ಲ ಜನರನ್ನು ಬಿಟ್ಟು ನಮ್ಮ ಸನ್ಮಾರ್ಗದಲ್ಲಿ ನಡೆದು ಅಂತ ನಡೆಯುವಂಥ ಪೂಜೆ ನಾವು ನಿಮಗೆಲ್ಲರಿಗೂ ಆ ಏನ್ರೆಡ್ಡಿ ಮಲ್ಲಮ್ಮ ತಾಯಿ ಯಾವ ರೀತಿ ಆ ಮೈದಾನವನ್ನು ಸುಧಾರಿಸಿದ್ರು ಹಂಗೆ ನಮಗೂ ಸಹ ಆಶೀರ್ವಾದ ತಾಯಿ ಮಾಡಲಿ. ಅದೇ ರೀತಿ ವೇಮನರ ಆಶೀರ್ವಾದ, ವೇಮನರ ಒಂದು ಸದ್ಬುದ್ಧಿ ನಮ್ಮನ್ನೆಲ್ಲ ಆ ಗಂಗಾಧರ ಮುತ್ತಯ್ಯ ಸಹ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಎಲ್ಲ ಗುರು ಹಿರಿಯರನ್ನ
ಎಲ್ಲ ನಮ್ಮೆಲ್ಲರೂ ನೆನೆಸುತ್ತಾ ನನ್ನ ಈ ಮಾತುಗಳು ವಿರಾಮ